ಮೀನರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಂದು ರಾಶಿಯವರಿಗೂ ಪ್ರತಿಯೊಂದು ತಿಂಗಳು ಒಂದಿಷ್ಟು ಒಳ್ಳೆದಿರುತ್ತೆ, ಒಂದಿಷ್ಟು ಕೆಟ್ಟದಿರುತ್ತೆ, ಅಥವಾ ಸಮಸ್ಯೆಗಳಿರುತ್ತೆ, ಎಚ್ಚರಿಗಳಿರುತ್ತೆ. ಅದೆರಡು ಸಪರೇಟ್ ವಿಡಿಯೋ ಮಾಡಿ ಕೊಡ್ತೇನೆ ನಾನು. ಸೊ ಈ ವಿಡಿಯೋದಲ್ಲಿ ಏನೇನು ಒಳ್ಳೇದಾಗಲಿದೆ ಅನ್ನುವಂಥದ್ದು ತಿಳಿಸ್ತೇನೆ ನಾನು, ಗೊತ್ತಾಯ್ತಲ್ವಾ? ಸೊ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಮರೆಯದೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವು ನಮ್ಮ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೂ ನೀವೇನಾದರೂ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬ್ ಅಲ್ಲಾಗಲಿ ಫೇಸ್ಬುಕ್ ಅಲ್ಲಾಗಲಿ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಖಂಡಿತವಾಗಿ ಓದ್ತಾ ಇರ್ತಾನೆ. ಇದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಮಾರ್ಚ್ ತಿಂಗಳ ಮಾಸ ವಿಷಯ ನೋಡ್ಬೇಕಾದ್ರೆ ಗ್ರಹಸ್ಥಿತಿಗಳನ್ನ ನೋಡ್ಬೇಕಲ್ವಾ? ಗ್ರಹಸ್ಥಿತಿಗಳನ್ನ ನೋಡಿದಾಗ ತೀರಾ ಪಾಸಿಟಿವ್ ಆಗ್ತಕ್ಕಂಥ ಗ್ರಹಸ್ಥಿತಿಗಳು ಅಷ್ಟೆಲ್ಲ ಇಲ್ಲ. ಸೊ ಸ್ವಲ್ಪ ಒಂದು ಶುಕ್ರ, ಒಂದು ಗುರುವಿನ ಸಂಚಾರ ಬಿಟ್ಟರೆ ತುಂಬ ಹೇಳ್ಕೊಳ್ಳುವಂಥ ಅದ್ಭುತವಾಗಿರ್ತಕ್ಕಂಥದ್ದಿಲ್ಲ. ಬಟ್ ಆದರೂ ಅದರಲ್ಲೇ ಏನೇ ಒಳ್ಳೆದಾಗಂತ ಖಂಡಿತವಾಗಿ ಹೇಳ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೀನರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ನೋಡಿ. ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಬಹಳ ಪವರ್ಫುಲ್ ಆಗಿರ್ತಾನೆ. ನಿಮಗೆ ವಿಶೇಷವಾಗಿ ತೃತೀಯ ಅಷ್ಟಮಾಧಿಪತಿ ಶುಕ್ರ ಆಗ್ತಾನೆ. ಸೊ ನೀವು ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಎಂತಹ ಆರೋಗ್ಯ ಬಾಧೆ ಇದ್ರೂ ಕೂಡ ಪರಿಹಾರವಾಗ್ಬಿಡತ್ತೆ. ಒಳ್ಳೆಯ ಔಷಧಿ ಸಿಗುತ್ತೆ, ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ ಸಿಗುತ್ತೆ, ಒಳ್ಳೆ ವೈದ್ಯರು ಸಿಗ್ತಾರೆ, ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಸೊ ನಾನು ಹೇಳ್ತೀನಿ, ಗೋಲ್ಡನ್ ಪೀರಿಯಡ್ ಆರೋಗ್ಯದ ವಿಚಾರದಲ್ಲಿ ಗೋಲ್ಡನ್ ಪೀರಿಯಡ್ ಯಾರಿಗೆ? ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು, ಅದರಲ್ಲೂ ಮೊದಲ 2 ವಾರ ಅಂತೂ ಇನ್ನೂ ಜಾಸ್ತಿ. ಸೊ ಅದರಿಂದ ನೀವು ಯಾವುದೇ ಆರೋಗ್ಯ ಬಾಧೆ ಇದ್ರೂ ಚಿಂತೆ ಮಾಡಬೇಡಿ. ಶುಕ್ರಾರಾಧನೆ ಮಾಡಿಕೊಂಡು ನೀವು ವಿಶೇಷವಾಗಿ ನಾನು ಪರಿಹಾರ ಹೇಳ್ತೀನಿ, ಅದನ್ನು ಮಾಡಿಕೊಂಡು ನೀವು ಪ್ರಯತ್ನ ಮಾಡಿ, ನಿಮಗೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಆಗುತ್ತೆ. ಎಂಥ ಆರೋಗ್ಯ ಬಾಧೆ ಇದ್ರೂ ಪರಿಹಾರ ಆಗುತ್ತೆ. ಮೀನರಾಶಿಯವರಿಗೆ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಇದೇ ರೀತಿಯಲ್ಲಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ, ನೀವು ವಿವಾಹಿತ ಮೀನರಾಶಿಯ ಸ್ತ್ರೀಯರಾಗಿದ್ದರೆ ನಿಮ್ಮ ಯಜಮಾನರ ಆರೋಗ್ಯವೂ ಸಹ ಸುಧಾರಿಸುತ್ತೆ, ಮಾಂಗಲ್ಯ ಸ್ಥಾನ ಗಟ್ಟಿಯಾಗುತ್ತೆ. ಸೊ ಅದರಿಂದ ಇನ್ನೂ ಅದ್ಭುತವಾಗಿರುತ್ತೆ. ಸೊ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮೊದಲ 2 ವಾರಗಳಲ್ಲೇ ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಯಜಮಾನರ ಆರೋಗ್ಯ ಇರ್ಬೋದು, ಮೊದಲ 2 ವಾರಗಳಲ್ಲೇ ಸರಿ ಹೋಗ್ಬಿಡುತ್ತೆ. ಸೊ ಅವಕಾಶಗಳು ತುಂಬ ಚೆನ್ನಾಗಿದೆ, ಪ್ರಯತ್ನ ನೀವು ಮಾಡಬೇಕು. ಭಗವಂತ ಫಲವನ್ನು ಖಂಡಿತವಾಗಿ ಕೊಡಲಿದ್ದಾನೆ. ಇನ್ನು ನೆಕ್ಸ್ಟ್ ಮುಂದೆ ಬರೆದು 3ನೇ ಭಾಗವಾಗಿ ನೋಡಿದಾಗ ಸಹೋದರರ ವಿಚಾರ ಬರ್ತದೆ. ಅಂದರೆ ಅದರಲ್ಲೂ ವಿಶೇಷವಾಗಿ ಸಹೋದರಿ ಅಂದರೆ ಮೀನರಾಶಿ ನೀವು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ, ಮಗ ಅಕ್ಕ ಅಥವಾ ತಂಗಿ ಇದ್ದಲ್ಲಿ, ಅಣ್ಣ ತಮ್ಮ ಒಂದು 30-40%, ಬಟ್ ಅಕ್ಕ ತಂಗಿ ಇದ್ದಲ್ಲಿ, ನೀವು ಮೀನರಾಶಿ ಆಗಿದ್ದಲ್ಲಿ ಖಂಡಿತವಾಗಿ ನಾನು ನಿಮಗೆ ಹೇಳ್ತೇನೆ, ನಿಮಗೆ ಆ ಅಕ್ಕ ಅಥವಾ ತಂಗಿ ಜೊತೆಗೆ ಏನಾದ್ರು ಜಗಳ ಮನಸ್ತಾಪಗಳಿದ್ರೆ ಅದು ಪರಿಹಾರವಾಗುತ್ತೆ. ನಿಮ್ಮ ಅಕ್ಕ ನಿಮಗೆ ಹೆಲ್ಪ್ ಮಾಡಬೇಕು, ನಿಮಗೆ ಅಕ್ಕನ ಸಹಾಯ ಬೇಕಾಗಿದೆ, ತಂಗಿಯ ಸಹಾಯ ಬೇಕಾಗಿದೆ, ಖಂಡಿತವಾಗಿ ಸಿಗುತ್ತೆ. ನಿಮ್ಮಿಂದ ನಿಮ್ಮ ತಂಗಿಗೆ ಒಳ್ಳೇದಾಗಬೇಕಾ? ಅದು ಆಗುತ್ತೆ. ನಿಮ್ಮಿಂದ ನಿಮ್ಮ ಅಕ್ಕನಿಗೆ ಒಳ್ಳೇದಾಗಬೇಕಾ? ಅದು ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಇರತಕ್ಕಂಥ ಏನಾದರೂ ಜಗಳ ಮನಸ್ತಾಪಗಳಿದ್ರೆ ಪರಿಹಾರವಾಗುತ್ತೆ. ತುಂಬ ಅನುಕೂಲವಾಗಲಿರುತ್ತೆ. ಇದರಿಂದ ಏನಾಗುತ್ತೆ? ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಾದಿಗಳಲ್ಲಿ ನಿಮಗೊಂದು ಸ್ವಲ್ಪ ಅವ್ರ ಕಡೆಯಿಂದ ಪಾಸಿಟಿವ್ ಸಿಗುತ್ತೆ. ಮಿಕ್ಕಂತ ಯಾವ ಪಾಸಿಟಿವ್ ಇಲ್ಲ, ಬಟ್ ಅವರ ಕಡೆಯಿಂದ ಏನೋ ಒಂದು ಸ್ವಲ್ಪ ಪಾಸಿಟಿವ್ ಸಿಗುತ್ತೆ. ಕೂತ್ಕೊಂಡು ಮಾತಾಡಿಕೊಂಡು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕೂತ್ಕೊಂಡು ನಿಮ್ಮ ಕೈಯಲ್ಲೇ ಇರತಕ್ಕಂಥ ವಿಚಾರವಾಗಿರುತ್ತೆ, ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಬಹಳ ಮುಖ್ಯವಾಗಿ ಮೀನರಾಶಿಯವರು ಈ ಒಂದು ಮಾರ್ಚ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀರಾ. ಬೇರೆ ಟೈಮಲ್ಲಿ ಮಾಡ್ಕೊಳಲ್ಲ ಅಂತಲ್ಲ, ಈ ಟೈಮಲ್ಲಿ ಮಾತ್ರ ಖಂಡಿತವಾಗಿ ಒಳ್ಳೆ ಡ್ರೆಸ್ ಮಾಡ್ಕೊಳ್ತೀರಾ, ಕಾಸ್ಟ್ಲಿ ಸೆಂಟ್ಗಳು ಹಾಕ್ತೀರಾ, ಹೊಸ ಬಟ್ಟೆಗಳು ತಗೊಳ್ತೀರಾ, ಎಲ್ಲ ಕಡೆ ಸುತ್ತಾಡ್ತೀರಾ, ತುಂಬಾ ಚೆನ್ನಾಗಿ ರಾಯಲ್ ಆಗಿರ್ತೀರಾ. ಇಷ್ಟು ಮಾತ್ರ ಗ್ಯಾರಂಟಿ ಹೇಳ್ತೀನಿ, ತುಂಬಾ ರಾಯಲ್ ಆಗಿರ್ತೀರಾ. ಶುಕ್ರ ಧನಕಾರಕ, ಅದರಿಂದಾಗಿ ದುಡ್ಡಿನ ತುಂಬಾ ಚೆನ್ನಾಗಿ ದುಡ್ಡು ಕ್ಯಾಶ್ ಚೆನ್ನಾಗಿ ಓಡಾಡುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದರಲ್ಲಿ ಮೇಲ್ನೋಟದಲ್ಲಿ ಖಂಡಿತವಾಗಿ ನಾವು ತಿಳ್ಕೊಳ್ಬಹುದಾಗಿರ್ತದೆ. ಇಲ್ಲಿ ಶುಕ್ರನ ಬಲ ಅಲ್ಲದ ಜೊತೆಗೆ ಗುರುವಿನೂ ಸಹ ಚತುರ್ಥದಲ್ಲಿರ್ತಕ್ಕಂಥ ಗುರುವಿನಿಂದನೂ ಸ್ವಲ್ಪ ಅನುಕೂಲಗಳಾಗುತ್ತೆ. ಕರ್ಮಾಧಿಪತಿ ಆಗಿರುತ್ತಾನೆ, ಅದರಿಂದ ಶುಕ್ರನ ದೃಷ್ಟಿ ಸಪ್ತಮಕ್ಕೆ ಇರೋದ್ರಿಂದಾಗಿ ಅವಿವಾಹಿತ ಮೀನರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಶುಕ್ರನ ಬಲ ಸ್ವಲ್ಪ ಕೆಲಸ ಮಾಡಲಿದೆ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಳ್ಳಲಿದೆ. ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಮಾಡಿಕೊಳ್ಳಲಿದೆ. ಉದ್ಯೋಗದಲ್ಲಿ ಹೆಂಗೆ ಅಂತಂದ್ರೆ, ಈಗ ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್, ಪ್ರಮೋಷನ್ಗೆ ಸ್ಯಾಲ್ರಿ ಹೈಕ್, ನೀವು ಮೀನರಾಶಿಯವರು ನಿಮಗೆ ಒಂದು ಸ್ಯಾಲ್ರಿ ಹೈಕ್ ಬೇಕು ಅಂದ್ರೂ ಸಹ ತುಂಬಾ ಅನುಕೂಲವಾಗಲಿದೆ. ಇದೆಲ್ಲ ಸಹ
ನಿಮಗೆ ಶುಭ ವಿಚಾರಗಳಲ್ಲಿ ಸಿಗುತ್ತೆ. ಸಮಸ್ಯೆಗಳಲ್ಲಿ ಬಹಳಷ್ಟಿದೆ, ಬಟ್ ಶುಭ ವಿಚಾರದಲ್ಲಿ ಇನ್ನೊಂದಿರುತ್ತೆ, ನಿಮಗೆ ಗ್ರಹಣ ಒಂದು ಶುಭ ಫಲ ಇದೆ ನಿಮಗೆ. ಯಾಕೆಂದರೆ ಷಷ್ಠದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಅದರಿಂದ ಏನೇನು ಅನುಕೂಲಗಳಾಗಲಿದೆ ನಾನು ಅದ್ರ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಬಟ್ ಇಲ್ಲಿ ಶುಭ ನಿಮಗೆ ತುಂಬ ಚೆನ್ನಾಗಿ ಆಗಬೇಕು ಅಂದಾಗ ಪರಿಹಾರಗಳು ಬಹಳ ಮುಖ್ಯ ಅಲ್ವಾ. ಇದು ಶುಕ್ರಾರಾಧನೆಯಿಂದಲೇ ನಿಮಗೆ ಸಿಗಬೇಕು. ಸೊ ಅದರಿಂದಾಗಿ ಪ್ರತಿದಿನ ಶುಕ್ರ ಅಷ್ಟೋತ್ರ ಪಠನೆ ಮಾಡೋದು ಒಳ್ಳೆಯದು, ದುರ್ಗಾ ಅಷ್ಟೋತ್ರ ಪಠನೆ ಮಾಡೋದು ಒಳ್ಳೆಯದು, ಲಕ್ಷ್ಮೀ ಅಷ್ಟೋತ್ರ ಪಠನೆ ಮಾಡೋದು ಒಳ್ಳೆಯದು. ಯಾವುದಾಗುತ್ತೋ ಅದು ಮಾಡಿ. ಇಲ್ಲ ಲಲಿತಾ ಸಹಸ್ರನಾಮ ತುಂಬ ಪವರ್ಫುಲ್, ಪ್ರತಿದಿನ ಲಲಿತಾ ಸಹಸ್ರನಾಮ ಓದ್ಕೊಂಡ್ರೂ ಆಗುತ್ತೆ. ಅಥವಾ ಮನೆ ಹತ್ತಿರದಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಒಂದು ದುರ್ಗಾ ದೇವಸ್ಥಾನ ಇದೆ, ಅಮ್ಮನವ್ರ ದೇವಸ್ಥಾನಗಳು ಯಾವುದೇ ಇದೆ, ಖಂಡಿತವಾಗಿ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಬಂದು ಆ ಕುಂಕುಮಾರ್ಚನೆಯ ಒಂದು ಕುಂಕುಮನ ಹಳೆಯಲ್ಲಿ ಇಟ್ಕೊಂಡ್ರಿ, ತುಂಬ ಒಳ್ಳೆಯದು. ಬಿಳಿ ಬಣ್ಣದ ಹೂವು, ಮಲ್ಲಿಗೆ ಹೂವು ಇತ್ಯಾದಿಗಳನ್ನು ನೀವು ಸುಗಂಧರಾಜ ಇರ್ಬೋದು, ಮಲ್ಲಿಗೆ ಇರ್ಬೋದು, ಬಿಳಿ ಬಣ್ಣದ ಹೂಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿ ಆ ಹೂಗಳಲ್ಲಿ ಅಮ್ಮನವರಿಗೆ ಅರ್ಚನೆ ಆದಿಗಳನ್ನು ಮಾಡಿಸಿದ್ರು ತುಂಬ ಶುಕ್ರವಾರ ತುಂಬ ಒಳ್ಳೆಯದು. ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಇತ್ಯಾದಿಗಳು ಫಲತಾಂಬೂಲಗಳು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ಈ ಥರ ಪರಿಹಾರಗಳು ನೀವು ಮಾಡ್ಕೊಳ್ಬೋದು. ಇಲ್ಲ ಗುರುಗಳೇ ನೀವೇ ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಮಾಡ್ತಾ ಇದ್ದೇವೆ. ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದ ಪರಿಹಾರ, ವಿಶೇಷ ಪ್ರಸಾದವನ್ನು ಸಹ ಮೀನರಾಶಿ ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಯೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದ್ರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದ್ದು ಸಹ ಗ್ರಹಣದ ದಿನವೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ರಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವಲ್ಲಿ ನೋಡ್ತಾ ಇರಾ. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತೊಗೊಂಡಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆ
ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಬಹಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವ್ರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ, ಯಾಕಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.